ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ತಿಂಗಳು 1,000 ಅಂದ್ರೆ ಇದು ಯಾರಿಗೆ ಕೊಡುವಂತಂದ್ರೆ ಅವರು ದುಡಿಲಿಕ್ಕೆ ಶಕ್ತಿ ಇಲ್ಲದಂತವ್ರಿಗೆ, ಮನೇಲಿ ಯಾರು ಅವ್ರಿಗೆ ನೋಡ್ಕೊಳ್ಳೋರಿಲ್ಲ, ಹೊತ್ತಿನ ಊಟಕ್ಕೂ ಇನ್ನೊಬ್ಬರಿಗೆ ಅವರು ಅವಲಂಬಿತರಾಗಿರ್ಬೇಕು ಅಂತವ್ರಿಗೆ ಪೂಜ್ಯರು ಈ ತಿಂಗಳೊಮ್ಮೆ ಮಾಸಾಸನ ಕಲ್ಪಿಸಿಕೊಡ್ತಾರೆ. ಅಂತ ಒಂದು 5 ಫಲಾನುಭವಿಗಳನ್ನ ಇವತ್ತು ಗುರುತಿಸಿ ಪೂಜ್ಯರು ಮಾಡಿಕೊಡ್ತಾರೆ. ಅಂತವರು ಒಂದು ನಮ್ಮ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬಂತ ದೃಷ್ಟಿಯಲ್ಲಿ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುವ ದೃಷ್ಟಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ, ಇಡೀ ರಾಜ್ಯ ಅಲ್ಲ, ಇವತ್ತು ಇಡೀ ದೇಶದಲ್ಲಿ ಜನಮನರಿಗೆ ತಲುಪುವಂತ ಒಂದು ಯೋಜನೆ ಆಗಿದೆ. ಬಹಳಷ್ಟು ಕಾರ್ಯಕ್ರಮಗಳನ್ನ ಯೋಜನೆಯಲ್ಲಿ ಅನುಷ್ಠಾನಗಳನ್ನು ತಂದಿದ್ದಾರೆ, ಒಂದೆರಡು ಅಲ್ಲ. ಜ್ಞಾನ ದೀಪ ಅಂತ ಹೇಳೋದು ಸರ್ ಅವ್ರಿಗೆ ಗೊತ್ತಿದೆ, ರೆಡ್ಡಿ ಸರ್ ಅವ್ರಿಗೆ ಗೊತ್ತಿದೆ. ಜ್ಞಾನ ದೀಪ ಅಂದ್ರೆ ಶಾಲಾ ಶಿಕ್ಷಣಕ್ಕೆ ಬೇಕಾಗಿರುವಂತ ಏನು ಪೂರಕ సౌలభ్యಗಳನ್ನ ಒದಗಿಸಿಕೊಡುವಂತದ್ದು. ಶಾಲಾ దేవస్థానం కనిష్ట అంటే మన కర్ణాటకలో 1,00,000 మనిషి బతుకుతా ఉంటారండి ఉద్యోగం చేసి. అంటే 1,00,000 మనిషికి ఉద్యోగం చేసి అంటే పుణ్యం ఏమైందంటే అది పూజలకే చేరాలి. వాళ్ళు భగవంతుడు మంజునాథ స్వామి కృపాది అందరూ ఈ పని చేసే అయ్యేదండి. మనం ఒకనాడు దేవస్థానంలో పూజకి వెళ్ళాలంటే కూడా మనకి పుణ్యం ఉండాలి. ఇన్నేళ్ళు ఇంకా 106 ఏళ్ళు ఇంకా 89 ఏళ్ళు ఇంకా ఆ ఇంట్లో నడిపించుకొని వస్తూ ఉండేది. అది చాలా సౌభాగ్యం. ಯೋಜನಾಧಿಕಾರಿಗಳಾದ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾನ್ಯ ಯೋಜನಾಧಿಕಾರಿಗಳಾದಂತಹ ಮಹದೇವ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದಂತಹ ಮಮತಾ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಒಂದೇ ಮಾತಿನಲ್ಲಿ ಕೇಂದ್ರ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಧರ್ಮಸ್ಥಳ ಸಂಘ ಇಲ್ಲಿ ತುಂಬಾ ಸಂಘ ಇದೆ, 10-15 ಸಂಘಗಳಿದ್ದಾವೆ ನಮ್ಮ KGF ತಾಲೂಕಲ್ಲಿ. ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಇನ್ನಿತರ NGOಗಳ ಸಂಘಗಳಿದ್ದಾವೆ. ಹಾಗಾಗಿ ಧರ್ಮಸ್ಥಳ ಒಂದು ಸಂಘ, ಇಲ್ಲಿ ಸಾಲ ಕೊಡ್ತಾರೆ, ಸಾಲ ತುಂಬುವಂಥದ್ದು ತುಂಬಾ ಜನರು ತಪ್ಪು ಕಲ್ಪನೆ, ಆ ಪರಿಕಲ್ಪನೆ ತಲೆಯಲ್ಲಿದೆ. ಅಂದ್ರೆ ಸಂಘ ಅಂದ್ರೆ ಸಾಲ ಕೊಡುವಂಥದ್ದು, ಸಂಘ ಸಾಲ ಕೊಡ್ಲಿಕ್ಕೆ ಇರುವಂಥದ್ದು, ಇದು ನಿಜವಾದ ತಪ್ಪು ಕಲ್ಪನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರೀ ಸಂಘ ಸಾಲದ ವ್ಯವಹಾರ ಮಾಡುವಂತ ಸಂಸ್ಥೆ ಅಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಒಂದು ಕುಟುಂಬವನ್ನ ಬಡ ಕೆಳ ಹಂತದಿಂದ ಬಡತನದ ಕುಟುಂಬವನ್ನ ಮೇಲ್ತರಕ್ಕೆ ತಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಬೇಕೋ ಆ ಕಾರ್ಯಕ್ರಮವನ್ನು ಬರುವಂತ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಹಾಗಾಗಿ ಇದು ಸಾಲ ಕೊಡುವ ಸಂಸ್ಥೆ ಅಲ್ಲ, ತಪ್ಪು ತಿಳ್ಕೊಳ್ಬಾರ್ದು ಯಾರು. ಸಾಲ ಬೇಕಾದ್ರೂ ಬ್ಯಾಂಕಿಂದ ಕೊಡಿಸ್ತೇವೆ ಅಷ್ಟೇ. ಗ್ರಾಮೀಣ ಬ್ಯಾಂಕಿಂದ ಸಾಲವನ್ನು ನಿಮ್ಮ ಅಕೌಂಟ್ ಗ್ರಾಮೀಣ ಬ್ಯಾಂಕಲ್ಲಿ ಇರ್ತದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಇರ್ತದೆ. ಆ ಬ್ಯಾಂಕಿಂದ ನಿಮ್ಗೆ ಏನಾದರೂ ಹಣಕಾಸು ಯೋಜನೆ ಇದ್ದರೆ ಕೊಡಿಸುವಂಥ ಜವಾಬ್ದಾರಿಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ತಗೊಳ್ತದೆ. ಅದನ್ನು ತಗೊಳ್ಳೋರು ನೀವು, ಅದನ್ನ ಇಂಟ್ರೆಸ್ಟ್ ಸಮೇತ ಕಟ್ಟುವವರು ನೀವು. ಹಾಗಾಗಿ ಬ್ಯಾಂಕಿಂದ ಸಾಲ ತಗೊಳ್ಳೋರು ಬ್ಯಾಂಕಿಂಗ್ ಕಟ್ಟೋರು ನೀವು. ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಧ್ಯವರ್ತಿಯಾಗಿ ನೀವು ಕೊಡಿಸುವಂತ ಜವಾಬ್ದಾರಿ ಮಾಡ್ತಿದ್ದು. ಪೂಜ್ಯರು ನಿಮ್ಗೆ ಹಣಕಾಸಿನ ನೆರವನ್ನು ಕೊಡುವಂತ ವ್ಯವಸ್ಥೆಯನ್ನು ಬ್ಯಾಂಕಿಂದ ಮಾಡಿಸಿದ್ದಾರೆ ಅಷ್ಟೇ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇದು ನಾವು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಎಲ್ಲನ್ನು ನಾವು ಶ್ರದ್ಧೆಯ ತಾಯಂದರಿಗೆ ಮಂಜೂರಾತಿ ಪತ್ರವನ್ನು ಹಸ್ತಾಂತರ ಮಾಡ್ತೇವೆ. ಬಹುಶಃ ಅವರಿಗೆ ಆಯಾ ಗ್ರಾಮದಲ್ಲೇ ಅವರ ಅಕೌಂಟ್ ಇದ್ರೆ ಅಕೌಂಟ್ಗೆ ಹೋಗುವಂಥದ್ದು, ಅಥವಾ ಆ ಗ್ರಾಮದ ನಮ್ಮ ಸೇವಾ ಕೇಂದ್ರದಲ್ಲಿ ಅವ್ರು ಇಲ್ಲಿ ಬರ್ಬೇಕಂತಿಲ್ಲ ತಗೊಳ್ಳಿಕ್ಕೆ, ಅಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮುಂದಕ್ಕೆ ಮಾಡ್ತೇವೆ. ಬದಲಾಗಿ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ಮಾನ್ಯ ಜಿಲ್ಲಾ ನಿರ್ದೇಶಕರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಆದ್ಮೇಲೆ ನಾನು ಹೇಳುವಂಥದ್ದು ಇಷ್ಟೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅನ್ನೋದು ನಿಂತಲ್ಲಿರಲ್ಲ, ಹಲವಾರು ಕಾರ್ಯಕ್ರಮ, ಸುಮಾರು 28 ಬಗೆಯ ಬರೀ ಪ್ರಗತಿ ನಿಧಿ ಅಂದ್ರೆ ಸಾಲ ಸೌಲಭ್ಯ ಅಲ್ಲದೆ 28 ಬಗೆಯ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಗ್ರಾಮಗಳಿಗೆ ಕೊಡ್ತಾ ಇದ್ದಾರೆ. ಹಲವಾರು ಇರ್ಬೋದು. ನಮ್ಮ ತಾಲೂಕಿನಲ್ಲೇ ಎಷ್ಟೆಲ್ಲ ಧರ್ಮಸ್ಥಳ ಅದು ಹೆಸರೇ ಹೇಳುತ್ತೆ, ಧರ್ಮದ ಸ್ಥಳ ಅಂತೇಳಿ. ಆ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಭಕ್ತರ ಕಷ್ಟಗಳನ್ನ ಈಡೇರಿಸಿಕೊಂಡು ಹೋಗುವಲ್ಲಿ ಒಂದು ಕ್ಷೇತ್ರ ಜನಸೇವೆಯನ್ನ ಮಾಡಿದರೆ ಆ ಮೂಲಕ ದೇವರ ಸೇವೆಯನ್ನ ಪೂಜೆಯನ್ನ ಮಾಡಬಹುದು ಎಂಬುದಂತ ತೋರಿಸಿಕೊಟ್ಟಂತ ಕ್ಷೇತ್ರ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೆಮ್ಮೆ.
ದೇವರಿಗೆ ನಿರಂತರ ಪೂಜೆ ಮಾಡೋದ್ರ ಜೊತೆಗೆ ಕಷ್ಟದಲ್ಲಿರುವಂತ ಜನರ ಕಣ್ಣೀರನ್ನು ಒರೆಸಿದ್ರೆ, ಕಷ್ಟದಲ್ಲಿರುವಂತ ಜನರಿಗೆ ನಾವೇನಾದರೂ ಧೈರ್ಯವನ್ನು ತುಂಬಿದ್ರೆ, ಕಷ್ಟದಲ್ಲಿರುವಂತ ಜನರಿಗೆ ಅವರ ಬಾಳಿಗೆ ನಾವೇನಾದ್ರೂ ಬೆಳಕಾದ್ರೆ ಇದೇ ನಿಜವಾದ ಸೇವೆ ಮಂಜುನಾಥನಿಗೆ ಅಂತ ಹೇಳಿ ಹೆಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ 82ನೇ ಇಸ್ವಿಯಿಂದಲೂ ಪ್ರಾರಂಭ ಮಾಡಿ, ಧರ್ಮಸ್ಥಳ ನೀವು ನೋಡಿಲ್ಲ, ಅದು ಇವತ್ತು ಧರ್ಮಸ್ಥಳದಿಂದ ಪ್ರಸಾದ ರೂಪದ ಕೊಡುಗೆಯನ್ನ ನೀವು ತಗೊಳ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ಯೋಜನೆಯನ್ನ ಪೂಜ್ಯ ಹೆಗಡೆಯವರು ವ್ಯಕ್ತಿ, ಕುಟುಂಬ ಮತ್ತು ಸಮಾಜ ಈ 3 ಉದ್ದೇಶ ಇಟ್ಕೊಂಡು ವ್ಯಕ್ತಿಗಳು ಅಭಿವೃದ್ಧಿ ಆಗಬೇಕು, ಆ ಮೂಲಕ ಅವರ ಕುಟುಂಬ ಅಭಿವೃದ್ಧಿ ಆಗಬೇಕು, ಅದರ ಜೊತೆಗೆ ಒಂದು ಸಮಾಜ, ಸಜ್ಜನ ಸಮಾಜ ನಿರ್ಮಾಣ ಆಗಬೇಕು, ಒಂದು ಗ್ರಾಮದ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದೆಲ್ಲವನ್ನ ಮಾಡ್ಕೊಂಡು ಹೋಗ್ಬೇಕು. ಅದಾಗಬೇಕು ಅಂತಾಗಿದ್ರೆ ಯಾವುದೇ ಸರ್ಕಾರ ಅಥವಾ ಯಾವುದೇ ಒಂದು ಸಂಸ್ಥೆಯಿಂದ ಸಾಧ್ಯ ಇಲ್ಲ. ಜನಸಹಭಾಗಿತ್ವ, ನಾವು ನೀವು ಜೊತೆಯಾಗಿ ಸೇರ್ಕೊಂಡು ಹೋದಾಗ ಅಭಿವೃದ್ಧಿಯನ್ನ ಸಾಧಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂಬಂತ ದೃಷ್ಟಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗದಲ್ಲೂ ಬಹಳಷ್ಟು ಚೆನ್ನಾಗಿ ಏನು ನಡ್ಕೊಂಡು ಬಂದಿದೆ. ನಮ್ಮ KGF ವಿಭಾಗದಲ್ಲಿ ಸುಮಾರು 2800ರಷ್ಟು ಸ್ವಸಹಾಯ ಸಂಘಟನೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಗ್ರಾಮಾಭಿವೃದ್ಧಿ ಯೋಜನೆ ಒಂದು BC ಆಗಿ ಕೆಲಸ ಮಾಡ್ತದೆ. ನಾವು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಆಗಿ, ಅಂದ್ರೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಬಡವ ವ್ಯಕ್ತಿಗಳಿಗೆ, ಇವತ್ತು ಬಡತನಕ್ಕೆ ಬಹಳ ಮುಖ್ಯವಾಗಿ 2 ಕಾರಣ ಇರ್ತದೆ. ಒಂದು ಜ್ಞಾನದ ಕೊರತೆ, ಇನ್ನೊಂದು ಹಣದ ಕೊರತೆ. ಇದು 2ನ್ನ ವ್ಯಕ್ತಿಗಳಿಗೆ ಕೊಟ್ಟರೆ, ಅವರಿಗೆ ನಾಲೆಜ್ ಅಂದ್ರೆ ತಿಳುವಳಿಕೆಯನ್ನು ಕೊಟ್ಟರೆ, ಇನ್ನೊಂದು ಕಡೆ ಅವರಿಗೆ ಹಣಕಾಸಿನ ಸಹಾಯ ಮಾಡಿದ್ರೆ ಖಂಡಿತ ಅವರ ಅಭಿವೃದ್ಧಿಯನ್ನ ಕಂಡುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಣ ಇದೆ, ಜ್ಞಾನ ಇಲ್ಲ ಅಂತಾದ್ರೂ ಬಡತನಕ್ಕೆ ಕಾರಣ ಆಗುತ್ತೆ. ಜ್ಞಾನ ಇದೆ, ಹಣ ಇಲ್ಲ ಅಂತಾದ್ರೂ ಅದು ಕಷ್ಟಕ್ಕೆ ಕಾರಣ ಆಗುತ್ತೆ. ಸೊ ಇದು 2ನ್ನ ಜನರಿಗೆ ತಿಳುವಳಿಕೆಯನ್ನು ಕೊಡಬೇಕೆಂಬಂತ ದೃಷ್ಟಿಯಲ್ಲಿ ಸಂಘಟನೆಗಳನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಇವತ್ತು ನಿಮ್ಮಲ್ಲಿ ಆರ್ಥಿಕ ಶಿಸ್ತು ಬಂದಿದೆ, ನಿಮ್ಮ ಅಗತ್ಯಕ್ಕೆ ತಕ್ಕಂತ ಪ್ರಗತಿ ನಿಧಿ ಎಂಬಂತ ಬ್ಯಾಂಕ್ ಸೌಲಭ್ಯಗಳನ್ನ ನಾವೆಲ್ಲ ಪಡ್ಕೊಂಡಿದ್ದೇವೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬಂತ ದೃಷ್ಟಿಯಲ್ಲಿ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುವ ದೃಷ್ಟಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ, ಇಡೀ ರಾಜ್ಯ ಅಲ್ಲ, ಇವತ್ತು ಇಡೀ ದೇಶದಲ್ಲಿ ಜನಮನರಿಗೆ ತಲುಪುವಂತ ಒಂದು ಯೋಜನೆ ಆಗಿದೆ. ಬಹಳಷ್ಟು ಕಾರ್ಯಕ್ರಮಗಳನ್ನ ಯೋಜನೆಯಲ್ಲಿ ಅನುಷ್ಠಾನಗಳನ್ನು ತಂದಿದ್ದಾರೆ, 1-2 ಅಲ್ಲ. ಜ್ಞಾನ ದೀಪ ಅಂತ ಹೇಳೋದು ಸರ್ ಅವರಿಗೆ ಗೊತ್ತಿದೆ, ರೆಡ್ಡಿ ಸರ್ ಅವರಿಗೆ ಗೊತ್ತಿದೆ. ಜ್ಞಾನ ದೀಪ ಅಂದ್ರೆ ಶಾಲಾ ಶಿಕ್ಷಣಕ್ಕೆ ಬೇಕಾಗಿರುವಂತ ಏನು ಪೂರಕ సౌలభ్యಗಳನ್ನು ఒదిగిస్తుకొడువంతది ಶಾಲಾ కట్టಡ. దేనికి మనకి ఏమి పొద్దు నీడ్ ఉంది, నెసెసిటీ ఉంది, మనకి ఏం కావాలా అని చెప్పాలని ఆ పూజ్యులు తెలుసుకొని మనకి దాన్ని ఇస్తా ఉంటారు. అక్కడ ఈ కల్పవృక్ష అంటాం, అంటే మనం అడిగినంత ఇస్తారు కదా, అట్లా అని చెప్పని. మీ ఎట్లా వయసు తెలుగారులకు కావచ్చు, మొబైల్ చచ్చిపోయిన వాళ్ళకి కావచ్చు, స్టూడెంట్లు కావచ్చు, రైతులు కావచ్చు, వేరే వేరే చాలా క్షేత్రాల్లో వాళ్ళ సర్వీస్ వాళ్ళు తీసుకొని వస్తూ ఉంటారు. చాలా ఖుషి అవుతుందండి. మేము ఎక్కడైనా ఆఫీసులకి కన్నా పోతా ఉంటాం. ఇప్పుడు కూడా వచ్చే ముందు జడ్జి ఎవరు కొత్తగా వచ్చి వాళ్ళు మీట్ చేసుకొని వస్తూ ఉంటుంది, ఇట్లే మాట్లాడుకొని వస్తూ ఉంటే ఎవడన్నా పోనీ మేము ధర్మస్థల దీంట్లో ఉండాము అంటే అదేమో మనకు ఒకరే గౌరవం అండి. ఇంకొకటి ఉంది, మీకు తెలిసి ఉంటుందేమో, కనిష్టం అంటే ధర్మస్థలంలో ఒక నాటికి 30 ఇంకా 40,000 మనిషి మంజునాథ స్వామి దర్శనం చేసుకుంటారు. ఆ దర్శనం చేసిన ప్రతి మనిషికి కూడా ప్రసాదం, మనం భోజనం అంటాం కదా, దాన్ని ప్రసాదం అని చెప్పి పిలుస్తాము, దాన్ని ఇచ్చి పంపించే వ్యవస్థ ఉంది. తిరుపతిలో కూడా ఉందండి, అన్నదాసోహ అంటాం దాన్ని. బహుశా యాడే కానీ ₹1 కరప్షన్ అనేది మనకి ఎక్కడ కూడా ధర్మస్థలం కనిపించేది మనకి. అదే చెప్తుంది కదా, ధర్మస్థల సంఘం ఉంటే లోన్ కాదు, లోన్ ఇస్తా ఉండేది బ్యాంక్ వాళ్ళు, దానికి గ్యారెంటీ ఇచ్చిండేది మాత్రం మన పూజనీయ వీరేంద్ర హెగ్డే స్వామీజీ. అర్థమైన లోన్ బ్యాంక్ది, పూజ్యులది కాదు. మీకంతా ఇస్తా ఉండే సర్వీస్ మాత్రం పూజ్యులది. నేను ఒకటి అనుకుంటాను, మనం ఏం ధర్మస్థానం పోతే సామాన్యంగా పోతే ఒక ఇంట్లో ఉండికి వేస్తామండి మనం, అవును కదా. దేవస్థానం పోతే ఉండికి వేసేది అది మన సంస్కృతిని పరంపరాది. అక్కడ వేసింది కదా, మన పుణ్యం ఏమంటే ఆ ధర్మస్థలం ఉండి దుడ్లు ₹100 ₹50 నాకు వచ్చిందంటే నా జన్మ సార్థకం నేను తెలుసుకుంటాను. అంత మంచిది, అంత పవిత్రంగా ఉంటుంది నేను చెప్పాలనుకుంటాను. మిమ్మల్ని అంతా చూస్తూ ఉంటే మాకు మా అమ్మోడు జ్ఞాపకం వస్తూ ఉంటారు. మా అమ్మోడు కూడా మీ వయసులో ఉండరు, 2 ఏళ్ళ ముందు మిమ్మల్ని బాగుపడ్డాము అంటే ఒకటేమంటే అందరినీ కూడా టచ్ చేస్తూ ఉన్నారు పూజలు అని చెప్పని. దీంట్లో ఇదంతా ఉంది. దాని జొతికి ఇంకోటి చెప్తుంది కదా, ₹1 ఖర్చు లేదండి. సాయిబులు చెప్తా ఉండే, నో రికమెండేషన్ ఎక్కడా కానీ, సార్ మాకు ఇట్లు ఇవ్వాలా, మేము ₹50 ఇవ్వాలా, ₹100 ఇవ్వాలా, అన్వాంటెడ్గా ఆఫీస్కి రమ్మనేది ఇవంతా ఏమీ ఉండదండి. మీ ఇంటికి సేవ్ చేసేట్లా పనిని ఈ ధర్మస్థలం చేతులు చేసుకుని వస్తూ ఉంది. దానికి ఇంకా ఒకటి ఏమంటే ఇంకా ఒక పెద్ద విషయం ఉందండి. ధర్మస్థానం అనే దేవస్థానం ఇంకా
కనిష్ట అంటే మన కర్ణాటకలో 1,00,000 మనిషి బతుకుతా ఉంటారండి ఉద్యోగం చేసి. అంటే 1,00,000 మనిషికి ఉద్యోగం చేసిండే పుణ్యం ఏమైందంటే అది పూజలకే చేరాలి. వాళ్ళు భగవంతుడు మంజునాథ స్వామి కృపాది అందరూ ఈ పని చేసే అయ్యేదండి. మనం ఒకనాడు దేవస్థానంలో పూజకి వెళ్ళాలంటే కూడా మనకి పుణ్యం ఉండదు. ఇన్నేళ్ళు ఇంకా 106 ఏళ్ళు ఇంకా 89 ఏళ్ళు ఇంకా ఆ ఇంట్లో నడిపించుకొని వస్తూ ఉండేది. అది చాలా ಸೌಭಾಗ್ಯ. ಈ ಆಯ್ಕೆಯಾದ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 1,000 ಅಂದರೆ ಇದು ಯಾರಿಗೆ ಕೊಡುವಂತಂದ್ರೆ ಅವ್ರು ದುಡಿಲಿಕ್ಕೆ ಶಕ್ತಿ ಇಲ್ಲದಂಥವ್ರಿಗೆ, ಮನೇಲಿ ಯಾರು ಅವ್ರಿಗೆ ನೋಡ್ಕೊಳ್ಳೋರಿಲ್ಲ, ಹೊತ್ತಿನ ಊಟಕ್ಕೂ ಇನ್ನೊಬ್ಬರಿಗೆ ಅವರು ಅವಲಂಬಿತರಾಗಿರ್ಬೇಕು ಅಂಥವ್ರಿಗೆ ಪೂಜ್ಯರು ಈ ತಿಂಗಳೊಮ್ಮೆ ಮಾಸಾಸನ ಕಲ್ಪಿಸಿಕೊಡ್ತಾರೆ. ಅಂಥ ಒಂದು 5 ಫಲಾನುಭವಿಗಳನ್ನು ಇವತ್ತು ಗುರುತಿಸಿ ಪೂಜ್ಯರು ಶಿಫಾರಸು ಮಾಡಿಕೊಡ್ತಾರೆ. ಅಂಥವ್ರು ಒಂದು ನಮ್ಮ ಮುನಿರತ್ನಮ್ಮ ಬಂದಿದ್ದಾರೆ. ಮುನಿರತ್ನಮ್ಮ ಜೋರು ಚಪ್ಪಾಳೆ ತಟ್ಟಬೇಕು. ವೆಂಕಟಮ್ಮ ಬನ್ನಿ. ನಾಗಮ್ಮ ಬನ್ನಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.